ತ್ರೇತಾಯುಗದ ಕಾಲ. ಒಂದು ಅಜ್ಞಾತ ದಿವ್ಯ ಘಟನೆಗೆ ಭರತ ಭೂಮಿ ಸಾಕ್ಷಿಯಾಗಲು ಹೊರಟಿತ್ತು. ಹಿಮಾಲಯದ ನಿಶ್ಶಬ್ದ ಮೌನದಲ್ಲಿ ದೇವತ್ವವೇ ಉಸಿರಾಡುತ್ತಿದ್ದಂತಿತ್ತು. ಮಂಜಿನ ಸಾಂದ್ರ ಆವರಣದೊಳಗೆ ಕಾಲವೇ ತನ್ನ ಗತಿಯನ್ನೇ ಮರೆತಂತಿತ್ತು. ಗಾಳಿಯು ನಿಧಾನವಾಗಿ ಹರಿದು ಪವಿತ್ರ ಮಂತ್ರಗಳ ಸ್ಫೂರ್ತಿಯನ್ನು ಹೊತ್ತು ಸಾಗುತ್ತಿತ್ತು. ನದಿಗಳು ನಿಶ್ಶಬ್ದವಾಗಿ ಹರಿದು ಭೂಮಿಯ ಹೃದಯದ ಲಯವನ್ನು ಪ್ರತಿಬಿಂಬಿಸುತ್ತಿದ್ದವು. ಆ ದಿವ್ಯ ಮೌನದ ಮಧ್ಯದಲ್ಲಿ ನಿಧಾನವಾಗಿ ಒಂದು ಪ್ರಕಾಶ ಉದಯಿಸಿತು. ಅದು ಸಾಮಾನ್ಯ ಬೆಳಕಲ್ಲ, ಅದು ಸ್ವರೂಪ ಶಕ್ತಿ. ಅದು ಮಾ ವೈಷ್ಣೋದೇವಿ. ಮಹಾಕಾಳಿ, ಮಹಾಲಕ್ಷ್ಮಿ ಮತ್ತು ಮಹಾಸರಸ್ವತಿ ಎಂಬ 3 ಮಹಾಶಕ್ತಿಗಳ ಸಂಯೋಗದಿಂದಲೇ ಬ್ರಹ್ಮಾಂಡವೇ ಕಂಪಿಸಿದಂತಾಯಿತು. ಆ ದಿವ್ಯ ಸಂಯುಕ್ತ ಜ್ಯೋತಿಯಿಂದಲೇ ವೈಷ್ಣವಿ ಎಂಬ ಅವತಾರ ಉದಯವಾಯಿತು. ಆದರೆ ಅವಳು ಕೇವಲ ಮಾನವ ರೂಪದವಳಲ್ಲ. ಅವಳ ಅಂತರಾಳದಲ್ಲಿ 3 ಲೋಕಗಳ ಶಕ್ತಿಯೇ ಒಂದಾಗಿ ನೆಲೆಸಿತ್ತು. ಅವಳು ಲೋಕದ ಆಟಗಳಲ್ಲಿ ತೊಡಗಲಿಲ್ಲ, ನಗುವಿನ ಲಹರಿಗಳಲ್ಲಿ ಮುಳುಗಲಿಲ್ಲ. ಅವಳ ಜೀವನವೇ ಧ್ಯಾನವಾಗಿತ್ತು, ಅವಳ ಅಸ್ತಿತ್ವವೇ ತಪಸ್ಸಾಗಿತ್ತು. ತ್ರೇತಾಯುಗದ ಕಾಲದಲ್ಲಿ ಧರ್ಮ ಮತ್ತು ಅಧರ್ಮದ ಸಂಘರ್ಷವು ಭೂಮಿಯನ್ನು ಆವರಿಸುತ್ತಿದ್ದ ಸಂದರ್ಭದಲ್ಲಿ ಶ್ರೀರಾಮನು ತನ್ನ ದಿವ್ಯ ಯಾತ್ರೆಯಲ್ಲಿ ಸಾಗುತ್ತಿದ್ದನು. ಆ ಸಂದರ್ಭದಲ್ಲೇ ಅವನ ಎದುರಿಗೆ ಒಂದು ದಿವ್ಯ ಪ್ರಕಾಶ ಪ್ರತ್ಯಕ್ಷವಾಯಿತು. ಆ ಪ್ರಕಾಶವೇ ವೈಷ್ಣವಿ. ಅವಳು ತನ್ನ ಮನದ ಅಂತರಾಳವನ್ನು ತೆರೆಯುತ್ತಾ ಹೇಳಿದಳು, ನಾನು ನಿಮ್ಮನ್ನು ನನ್ನ ಜೀವನ ಸಂಗಾತಿಯಾಗಿ ಸ್ವೀಕರಿಸಲು ಬಯಸುತ್ತೇನೆ. ಅವನು ನಿಧಾನವಾಗಿ ಹೇಳಿದರು, ಈ ಅವತಾರದಲ್ಲಿ ನಾನು ಸೀತಾದೇವಿಗೆ ಬದ್ಧನಾಗಿದ್ದೇನೆ. ಯುಗಗಳ ನಂತರ ನಾನು ಕಲ್ಕಿ ಅವತಾರದಲ್ಲಿ ಪುನಃ ಪ್ರತ್ಯಕ್ಷನಾಗುವೆನು. ವೈಷ್ಣವಿ, ಉತ್ತರ ದಿಕ್ಕಿನ ತ್ರಿಕೂಟ ಪರ್ವತದ ಕಡೆಗೆ ತೆರಳಿ ನಾನು ಮರಳಿ ಬರುವ ತನಕ ಅಲ್ಲಿ ತಪಸ್ಸನ್ನು ಆಚರಿಸು. ಆ ಬಳಿಕ ವೈಷ್ಣವಿ ಪರ್ವತಗಳ ದಾರಿ ಹಿಡಿದಳು. ಅವಳ ಪ್ರತಿಯೊಂದು ಹೆಜ್ಜೆಯೂ ಯುಗಗಳ ಕಥೆಯನ್ನು ತನ್ನೊಳಗೆ ಹೊತ್ತಿದ್ದಂತಿತ್ತು. ಅವಳು ಅರ್ಧಕುಮಾರಿ ಎಂಬ ಪವಿತ್ರ ಗುಹೆಗೆ ಪ್ರವೇಶಿಸಿದಳು. ಅಲ್ಲಿ ಅವಳು 9 ತಿಂಗಳ ಕಾಲ ತಪಸ್ಸಿನಲ್ಲಿ ನಿರತಳಾದಳು. ಅದು ಕೇವಲ ಧ್ಯಾನವಲ್ಲ, ಅದು ಅವಳ ಅಂತರಾತ್ಮದ ಪುನರ್ಜನ್ಮವಾಗಿತ್ತು. ದಿನದಿಂದ ದಿನಕ್ಕೆ ಅವಳೊಳಗಿನ ಶಕ್ತಿ ಉಕ್ಕಿ ಹರಿಯತೊಡಗಿತು. ಆದರೆ ಆ ಬೆಳಕಿನ ನಡುವೆ ಒಂದು ಕತ್ತಲೆ ಅವಳನ್ನು ಗಮನಿಸುತ್ತಿತ್ತು. ಅವನು ಭೈರವನಾಥ, ಅಹಂಕಾರದ ಮತ್ತು ಅಂಧಕಾರದ ಪ್ರತೀಕ. ಅವನೊಳಗೆ ಅಧಿಕಾರದ ದಾಹ ತುಂಬಿಕೊಂಡಿತ್ತು. ಅವನು ಘೋಷಿಸಿದನು, ಈ ಶಕ್ತಿ ನನ್ನದೇ ಆಗಬೇಕು.